ಇನ್ನು ಮಂಗಳೂರಿನ ಮೂಡುಬಿದಿರೆಯ ಎಕ್ಸಲೆಂಟ್ ಪಿಯು ಕಾಲೇಜಿನ ತನ್ಮಯಿ ಎ ಕೋಟಿ ಅವರು 597 ಅಂಕವನ್ನ ಪಡೆದು ಇಡೀ ಕಾಲೇಜಿಗೆ ಹೆಮ್ಮೆಯನ್ನ ತಂದಿದ್ದಾರೆ. ನೋಡಿ ಇವರೇ ತನ್ಮಯಿ ಬರೋಬ್ಬರಿ 597 ಅಂಕಗಳನ್ನ ಪಡೆದುಕೊಳ್ಳುವ ಮುಖೇನ ತಮ್ಮ ತಂದೆ ತಾಯಿಗಳು ಶಿಕ್ಷಕರು ಎಲ್ಲರೂ ಕೂಡ ಹೆಮ್ಮೆ ಪಡುವಂತೆ ಮಾಡಿದ್ದಾರೆ. ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ. ಮಂಗಳೂರಿನ ಮೂಡುಬಿದಿರೆಯ ಎಕ್ಸಲೆಂಟ್ ಪಿಯು ಕಾಲೇಜಿನ ವಿದ್ಯಾರ್ಥಿನಿ ಈಕೆ ತನ್ಮಯಿ ಹೆಸರು ತನ್ಮಯಿ ಎ ಕೋಟಿ. ಇವರು ಬರೋಬ್ಬರಿ 597 ಅಂಕಗಳನ್ನು ಪಡೆದುಕೊಂಡಿದ್ದಾರೆ. ಈಗ ನಮ್ಮ ಜೊತೆಗೆ ಎಕ್ಸಲೆಂಟ್ ಪಿಯು ಕಾಲೇಜಿನ ಚೇರ್ಮನ್ ಯುವರಾಜ್ ಜೈನ್ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್, ಎಷ್ಟು ಖುಷಿ ಆಗ್ತಿದೆ, ನಿಮ್ಮ ಕಾಲೇಜಿನ ವಿದ್ಯಾರ್ಥಿನಿ 597 ಅಂಕಗಳನ್ನ ಪಡೆದುಕೊಂಡಿದ್ದಾರೆ. ತುಂಬಾ ಖುಷಿ ಇದೆ ಸರ್. ನಾವು ಕಳೆದ ವರ್ಷ ಪ್ರತಿ ವರ್ಷ ಒಂದು 10 ರಿಂದ 14 ರ್ಯಾಂಕ್, ಕಳೆದ ವರ್ಷ 14 ರ್ಯಾಂಕ್ ಬಂದಿತ್ತು. ಅದಕ್ಕಿಂತ ಮುಂಚಿನ ವರ್ಷ ಕೂಡ ಒಂದು 13 ರ್ಯಾಂಕ್ ಬಂದಿತ್ತು. ಈ ವರ್ಷ ರಾಜ್ಯದ ಮೊದಲ 10ನೇ ಸ್ಥಾನಗಳಲ್ಲಿ 32 ಮಂದಿ ವಿದ್ಯಾರ್ಥಿಗಳು ಎಕ್ಸಲೆಂಟ್ ಮೂಡುಬಿದ್ರಿಂದ ಇದ್ದಾರೆ. ಅದರಲ್ಲಿ ತನ್ಮಯಿ ಕೋಟಿ 597 ಅಂಕಗಳನ್ನು, ಬಿಜಾಪುರದ ಅನಿಲ್ ಕೋಟಿ ಮತ್ತು ಪರಿಮಳ ಅವರ ಪುತ್ರಿ 597 ಪಡ್ಕೊಂಡು ತುಂಬಾ ಒಳ್ಳೆ ರೀತಿಯಲ್ಲಿ ಸೈನ್ಸ್ ಅಲ್ಲಿ 22 ಮಂದಿ ಮೊದಲ 10 ಸ್ಥಾನದಲ್ಲಿದ್ದಾರೆ ರಾಜ್ಯದ. ಕಾಮರ್ಸ್ ಅಲ್ಲಿ ಅದಿತಿ ಭೂಷಣ್ ಅಂತ ಹಾಸನದ ಹರ್ಷಭೂಷಣ್ ಮತ್ತು ಅಕ್ಷತ್ ಅವರ ಪುತ್ರಿ, ಅವಳು ಕೂಡ 597 ಪಡ್ಕೊಂಡಿದ್ದಾಳೆ. ಅದರಿಂದಾಗಿ ಮಕ್ಕಳ ರಿಸಲ್ಟ್ ನೋಡುವಾಗ ತುಂಬಾ ಖುಷಿ ಆಗ್ತದೆ ಸರ್. ಯಾಕಂತ ಹೇಳಿದ್ರೆ ಈ ವಿಷಯದಲ್ಲಿ ಆದಿತ್ಯ ಅವರು SSLC 93% ಪಡ್ಕೊಂಡಿದ್ಲು, ಈಗ 99.5% ಪಡ್ಕೊಂಡಿದ್ದಾಳೆ. ಅದರೊಟ್ಟಿಗೆ ನಾವು ಇನ್ನೊಂದು ಯೋಚನೆ ಮಾಡಿದ್ರೆ ಹಾವೇರಿಯ ಒಬ್ಬ ಹುಡುಗ ಕಾರ್ತಿಕ್ ಸುರೇಶ್ ಅಂಗಡಿ ಅಂತ, ಅವನು SSLC 77% ಇದ್ದ, ಈಗ 99% ಪಡ್ಕೊಂಡಿದ್ದಾನೆ. ಅದರಿಂದಾಗಿ ಈ ಮಕ್ಕಳ ರ್ಯಾಂಕ್ಗಳು ನೋಡುವಾಗ ಸಂಸ್ಥೆಗೆ ಮತ್ತೆ ನಮ್ಮೆಲ್ಲರಿಗೂ ಖುಷಿ ಆಗ್ತದೆ ಸರ್. ಸೋ ಗ್ರೇಟ್ ಸರ್. ನಿಮ್ಮ ಎಕ್ಸಲೆಂಟ್ ಪಿ ಯು ಕಾಲೇಜಿನ ವಿದ್ಯಾರ್ಥಿಗಳು ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡ್ತಾ ಇದ್ದಾರೆ. ಇವರ ಸಾಧನೆ ಹಿಂದೆ ಇವರ ಶ್ರಮದ ಜೊತೆಗೆ ಶಿಕ್ಷಕ ವರ್ಗವು ಕೂಡ ಬಹಳಷ್ಟು ಶ್ರಮ ಪಟ್ಟಿರುತ್ತೆ ಸರ್. ಹೇಗಿದೆ ನಿಮ್ಮ ಶಿಕ್ಷಕರ ತಂಡ ಅಲ್ಲಿ, ಅದ್ರ ಬಗ್ಗೆ ಹೇಳೋದಾದ್ರೆ? ಓಕೆ ಸರ್, ನಮ್ಮಲ್ಲಿ ಒಳ್ಳೆ ರೀತಿ ಡಿಸಿಪ್ಲಿನ್, ಯಾಕಂತ ಹೇಳಿದ್ರೆ ಇದೊಂದು ಗುರುಕುಲ ರೀತಿಯಲ್ಲಿ ನಡೆಯುವಂತ ಒಂದು ಶಿಕ್ಷಣ ಸಂಸ್ಥೆ. ಸುಮಾರು 14 ವರ್ಷಗಳ ಹಿಂದೆ ಪ್ರಾರಂಭ ಆಗಿರ್ತಕ್ಕಂಥದ್ದು. ಆವತ್ತಿಂದ ಇವತ್ತಿನವರೆಗೂ ಕೂಡ ಒಂದು ಸಂಸ್ಕಾರಯುತವಾದ ಶಿಕ್ಷಣ, ಅದರೊಂದಿಗೆ ಡಿಸಿಪ್ಲಿನ್. ನೀವು ಹೇಳಿದಾಗ ಈಗ ಟೀಚರ್ಸ್, ಡೆಡಿಕೇಟೆಡ್ ಟೀಚರ್ಸಿನ ಟೀಮು ನಮ್ಮೊಟ್ಟಿಗೆ ಇರುವಂತದ್ರಿಂದ ಬೆಳಗ್ಗಿಂದ ರಾತ್ರಿವರೆಗೂ ಕೂಡ ಎಲ್ಲ ಮಕ್ಕಳೊಟ್ಟಿಗೆ ಬೆರೆಯುವಂಥದ್ದು, ಅದರೊಟ್ಟಿಗೆ ಎಲ್ಲ ಪೇರೆಂಟ್ಸ್ ನಮಗೆ ತುಂಬಾ ಸಪೋರ್ಟ್ ಮಾಡೋದ್ರಿಂದ ಈ ಎಲ್ಲ ರೀತಿಯ ವ್ಯವಸ್ಥೆಗಳಿಗೆ ಟೀಚರ್ಸ್ ಯಾವತ್ತೂ ಕೂಡ ಯಾವುದೇ ಕ್ಲಾಸ್ ಇರ್ಬೋದು ಬೇಗ ಪೋರ್ಷನ್ ಮುಗಿಸಿ ಇನ್ನು ಎಷ್ಟು ಬೇಕು ವ್ಯವಸ್ಥೆಗಳು ಅನ್ನೋದನ್ನು ಮಕ್ಕಳಿಗೆ ಎಷ್ಟು ಬೇಕಾದ್ರೂ ಹೇಳಿಕೊಡ್ಲಿಕ್ಕೆ ತಯಾರಿ ಇರ್ತಕ್ಕಂಥ ಟೀಮ್ ಇರುವಂತದ್ರಿಂದ ಇದೆಲ್ಲ ಸಾಧನೆಗೆ ಸಾಧ್ಯ ಆಯ್ತು ಸರ್. ಸರ್, ಈಗ ವಿದ್ಯಾರ್ಥಿನಿಯರ ಜೊತೆಗೆ ಈಗ ರ್ಯಾಂಕ್ ಬಂದಿದ್ದಾರೆ, ಅವ್ರ ಜೊತೆಗೆಲ್ಲ ಮಾತಾಡಿದ್ರಾ? ಏನ್ ಹೇಳಿದ್ರು ಸರ್? ಈಗಾಗಲೇ ಅದೆಲ್ಲ ಮಕ್ಕಳು, ಯಾಕಂತ ಹೇಳಿದ್ರೆ ಸೈನ್ಸ್ ಮಕ್ಕಳು ನೀಟಿಗೆ ಪ್ರಿಪೇರ್ ಮಾಡ್ತಾ ಇದ್ರು. ಈಗಾಗಲೇ ಸಾಧಾರಣ ಒಂದು ಅವ್ರು 5 ಗಂಟೆವರೆಗೆ ಎಕ್ಸಾಮ್ ಬರೀತಾ ಇದ್ರು. ಎಕ್ಸಾಮ್ ಬರೆದು ಹೊರಗಡೆ ಬರುವಾಗ ತನ್ಮಯಿ ಅವ್ರಿಗಿರ್ಬೋದು, ಅದಿತಿ ಇರ್ಬೋದು, ನಕ್ಷಾ, ಗೋಕುಲ್, ಪೂರ್ವಿ ಅಂತ, ವರುಣ್, ಸಾತ್ವಿಕ್, ಹಂಶಿಕಾ, ಸಮತ್, ಶ್ಯಾಮ್ ಕಲ್ಯಾಣ್, ತರುಣಿಕಾ, ಅಶ್ವಿತಾ ರಾವ್, ಸ್ವರೂಪ್ ಅಂತ ಹೇಳುವಂತವ್ರು, ಕುಸುಮ, ಭಾರ್ಗವ್, ಹಿಮವಂತ್, ಗುರುಚರಣ್, ಹಿಮೇಶ್, ಹೇಮಾ, ಸಂಜನಾ, ರಿತಿಶಾ, ನಿಖಿಲ್ ಮತ್ತು ಲಕ್ಷ ಅಂತ ಸೈನ್ಸಿನ ವಿದ್ಯಾರ್ಥಿಗಳೆಲ್ಲ ಈಗ ಒಟ್ಟಿಗೆ ಬಂದು ಇಷ್ಟು ಹೊತ್ತು ನಮ್ಮೊಟ್ಟಿಗೆ ಇದ್ದುಕೊಂಡು ನೀವು ಕಾಲ್ ಮಾಡೋ ಮುಂಚೆ ತಮ್ಮ ಸಂತೋಷವನ್ನು ಪ್ರೀತಿಯಿಂದ ಹಂಚಿಕೊಂಡ್ರು. ಸರ್, ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.